ನಮ್ ರಿಪಬ್ಲಿಕ್ ಕನ್ನಡನ ಕೇವಲ ಸಿಟಿಲ್ ಕೂತಿರೋ ಈ ಅರ್ಥಶಾಸ್ತ್ರ ಅರ್ಥ ಆಗೋ ಬುದ್ಧಿವಂತರು ಮಾತ್ರ ನೋಡಲ್ಲ, ಹಳ್ಳಿಲಿರೋ ಒಬ್ಬ ಬಡ ರೈತ ಕೂಡ ನೋಡ್ತಾನೆ. ಅವ್ನ ಪರವಾಗಿ ಒಂದ್ ಪ್ರಶ್ನೆ ಕೇಳ್ತೀನಿ ನೋಡಿ. ನೀವು ದೊಡ್ಡ ಲೆಕ್ಕ ಕೊಡ್ತಿದ್ದೀರಿ, ಬಟ್ ರೈತ ಬರ ಪರಿಸ್ಥಿತಿಗೆ ಪರಿಹಾರ ಸಿಗತ್ತಾ ಅಂತ ನೋಡ್ತಿದ್ದಾನೆ, ಸಿಕ್ಕಿಲ್ಲ. ನೀವು ಕೊಟ್ಟಿಲ್ಲ. ನೀರಾವರಿ ಯೋಜನೆಗೆ ಏನಾದ್ರೂ ಬಜೆಟ್ ನಲ್ಲಿ ಅನುದಾನ ಸಿಗತ್ತಾ? ಸಿಕ್ಕಿಲ್ಲ. ಪ್ರಶ್ನೆ ಕೇಳ್ತಾರೆ ಕಾಂಗ್ರೆಸ್ ರಾಜ್ಯದಿಂದಾನು ಸಿಕ್ಕಿಲ್ಲ, ಕೇಂದ್ರದಿಂದ ಸಿಕ್ಕಿಲ್ಲ. ಪ್ರಶ್ನೆ ನನಗೆ ಬಂದಿದೆ. ಒಂದ್ ನಿಮಿಷ. SDRF ಗೆ UPA ಸರ್ಕಾರದಲ್ಲಿ ಬಂದಿದ್ದು 812 ಕೋಟಿ. ಮೋದಿಯವರು ಕೊಟ್ಟಿರೋದು ಇಲ್ಲಿವರೆಗೂ 3,233 ಕೋಟಿ ಸ್ಟೇಟ್ ಡಿಸಾಸ್ಟರ್ ಫಂಡ್ಗೆ, ನ್ಯಾಷನಲ್ ಡಿಸಾಸ್ಟರ್ ಫಂಡ್ NDRFಗೆ 2014 ಅವ್ರು ಕೊಟ್ಟಿದ್ದು 2,557 ಕೋಟಿ. ಮೋದಿಯವರು ಕೊಟ್ಟಿರೋದು 11,603 ಕೋಟಿ. 5 times ಮೋರ್ ಕೊಟ್ಟಿರ್ತಕ್ಕಂಥದ್ದು. ಇದೇ ಬರಗಾಲ ಬಂದಾಗ, ಇದೇ ಪ್ರವಾಹ ಬಂದಾಗ ಯಡಿಯೂರಪ್ಪನವರು ಪ್ರತಿ ಎಕರೆಗೆ ನಮ್ಮ 22 ನೆಕ್ಸ್ಟ್ 1 ಲಕ್ಷದಲ್ಲಿ ಕೆಳಗಡೆಗೆ ಪ್ರತಿ ಎಕರೆಗೆ ನೀರಾವರಿಗೆ 25,000 ರೂಪಾಯಿ ಕಂಪನ್ಸೇಷನ್ ಕೊಟ್ಟರು. ಬಹುವಿದ್ಯ ಬೆಳೆಗೆ 28,000 ರೂಪಾಯಿ ಕೊಟ್ಟರು. ಅಂದ್ರೆ ಒಂದ್ ಎಕರೆಗೆ 650 ರೂಪಾಯಿ ಕೊಡ್ತಾವ್ರಲ್ಲ, ಭಿಕ್ಷೆ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು. ಫಸ್ಟ್ ರಾಜ್ಯ ಸರ್ಕಾರದ ಫಂಡ್ ಏನ್ ಕೊಡ್ಬೇಕು ಕೊಟ್ಬಿಡುತ್ತಾರೆ. ರೈತ ಪರ ಅಂತ ಹೇಳ್ತಾ ಇದ್ದ ಪ್ರಾದೇಶಿಕ ಪಕ್ಷ ಈ ಕೇಸರಿ ಶಾಲ್ ಹಾಕೊಂಡ್ರು ನಿಮ್ ಪಕ್ಷದ ನಾಯಕರು, ಬೇರೆ ಪ್ರಶ್ನೆ ಬೇರೆ ಚರ್ಚೆ ಅಲ್ಲಿಗೆ ಹೋಗೋದ್ ಬೇಡ. ರೈತ ಪರವಾಗಿ ಶಾಲ್ ಹಾಕ್ತಿದ್ದ ನಾಯಕರು ಯಾರು ಪ್ರಶ್ನೆನೇ ಮಾಡ್ಲಿಲ್ಲ. ಈ ಬಾರಿ ಭದ್ರಾ ಬರ್ಲಿಲ್ಲ, ಕೃಷ್ಣ ಯೋಜನೆಗೆ ಬರ್ಲಿಲ್ಲ, ಮಹದಾಯಿಗೆ ಬರ್ಲಿಲ್ಲ, ಮೇಕೆದಾಟಕ್ಕೆ ಬರ್ಲಿಲ್ಲ. ಪ್ರಶ್ನೆ ಯಾರು ಕೇಳ್ತಲೇ ಇಲ್ವಲ್ಲ ಅಂತ ಹೇಳಿ ಮೈತ್ರಿ ಆದ್ರೆ ಎಲ್ಲ ಮುಗಿತಾ. ಅದಕ್ಕೆ ಮೊದಲು ಬರದ್ದು ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೆಪ್ಟೆಂಬರ್ ಅಲ್ಲಿ 223 ತಾಲೂಕು ಬರ ಘೋಷಣೆ ಆಯಿತು ರಾಜ್ಯ ಸರ್ಕಾರದಿಂದ. ಬೆಳೆ ನಷ್ಟ 33,000 ಕೋಟಿ ರೂಪಾಯಿ ಅಂದಾಜು ಮಾಡಿದ್ದಾರೆ. ಅದರಲ್ಲಿ 112 ಲಕ್ಷ ಎಕರೆ ಬೆಳೆ ಹಾನಿ ಆಗಿದೆ. ಇವತ್ತವರೆಗೂ ನಮ್ಮ ರಾಜ್ಯ ಸರ್ಕಾರ ಎಷ್ಟು ಹಣ ರಿಲೀಸ್ ಮಾಡಿದೆ? ಒಮ್ಮೆ 324 ಕೋಟಿ, ಇನ್ನೊಮ್ಮೆ 105 ಕೋಟಿ, 400 ಚಿಲ್ಲರೆ ಕೋಟಿ ಮಾತ್ರ ಇದುವರೆಗೂ ರಿಲೀಸ್ ಮಾಡಿದೆ. ರೈತರ ಅಕೌಂಟ್ಗಳಿಗೆ ಇನ್ನೂ ಹೋಗೇ ಇಲ್ಲ. ಅಂಥದ್ರಲ್ಲಿ ಇವರು ಅಂದಾಜು ಮಾಡಿರೋದು 33,000 ಕೋಟಿನಲ್ಲಿ ಕನಿಷ್ಠ ಕಾಲ್ಭಾಗ ಆದರೂ ರಿಲೀಸ್ ಮಾಡಿ ಕೇಂದ್ರದ ಕಡೆ ರಿಕ್ವೆಸ್ಟ್ ಮಾಡಿದ್ರೆ ಕೇಂದ್ರದಿಂದನೂ ಬರ್ತಾ ಇತ್ತು. ಇವತ್ತು 33,000 ಕೋಟಿ ನಷ್ಟದಲ್ಲಿ ಇನ್ನೂ ಇವರು 400 ಚಿಲ್ಲರೆ ಕೋಟಿನಲ್ಲೇ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಖಜಾನೆ ಏನಾಗಿದೆ? ಇವರು ಕೂಡ ಯಾವ ರೀತಿ ಆಡಳಿತ ಮಾಡ್ತಾ ಇದ್ದಾರೆ, ಆಡಳಿತದಲ್ಲಿ ಇಲ್ಲಿ ವೈಫಲ್ಯ ಕಂಡಿದ್ದಾರೆ. ಇದನ್ನೆಲ್ಲ ಮುಚ್ಚೋದಕ್ಕೋಸ್ಕರ ಈ ರೀತಿ ಕೇಂದ್ರದ ಕಡೆ ಬಟ್ಟು ತೋರಿಸ್ತಾ ಇದ್ದಾರೆ. ಆಮೇಲೆ 15ನೇ ಫೈನಾನ್ಸ್ ಕಮಿಷನ್ ನವೆಂಬರ್ 2017ರಲ್ಲಿ ಫಾರ್ಮೇಶನ್ ಆಗಿದ್ದು. ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದ CM ಸನ್ಮಾನ್ಯ ಸಿದ್ದರಾಮಯ್ಯರವರೇ ಇದ್ದಿದ್ದು. ಆ ಟೈಮಲ್ಲಿ ಇವ್ರಿಗೆ ಗೊತ್ತಿರ್ಲಿಲ್ವಾ? ಇದು 4 ವರ್ಷ ಆಗಿದೆ. 4 ವರ್ಷದಿಂದ ನಡೀತಾ ಇದೆ 15ನೇ ಫೈನಾನ್ಸ್ ಕಮಿಷನ್. ಈಗ 16ನೇ ಫೈನಾನ್ಸ್ ಕಮಿಷನ್ ಕೂಡ ಡಿಸೆಂಬರ್ 31, 2023ರಲ್ಲಿ ಫಾರ್ಮೇಶನ್ ಆಗಿದೆ. ಈಗಲಾದ್ರೂ ನಮ್ಮ ರಾಜ್ಯ ಸರ್ಕಾರದ ಪರವಾಗಿ ಶಿಫಾರಸುಗಳನ್ನ ಕೊಟ್ಟು ಬೇಡಿಕೆ ಇಟ್ಟು ಕೇಂದ್ರದಿಂದ ಬರ್ತಕ್ಕಂಥದ್ದನ್ನ ನೋಡ್ಕೊಳ್ಳೋದ್ರಲ್ಲಿ ಇವ್ರಿಗೆ ನೋಡಿ ಹಣಕಾಸು ಅಡ್ವೈಸರ್ ಕೂಡ ಇದ್ದಾರೆ, ಕ್ಯಾಬಿನೆಟ್ ಕೇಡ್ರು ಎಲ್ಲ ಇದ್ದಾರೆ. ಆದ್ರೂ ಕೂಡ ಇವರು 8-9 ತಿಂಗಳಾದ್ರೂ ಇದುವರೆಗೂ ಏನ್ ಮಾಡ್ತಾ ಇದ್ದಾರೆ? ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ. ಬರ ನಿರ್ವಹಣೆಯಲ್ಲೂ ವೈಫಲ್ಯ ಕಂಡಿದ್ದಾರೆ. ಆಮ್ ಆದ್ಮಿ ಪಾರ್ಟಿ ಅವ್ರಿಗೆ ಒಂದು ಪ್ರಶ್ನೆ. ಆಮ್ ಆದ್ಮಿ ಪಾರ್ಟಿ ಅವರು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಮೂರನೇದು ಕೇಳಿ. UPA ಸರ್ಕಾರ ಇದ್ದಾಗ UPA ಇಂದ ಬಂದಿದ್ದಾರೆ, ಡೆಲ್ಲಿಯಿಂದ ಕಳಿಸಿದ್ದು ಕರ್ನಾಟಕಕ್ಕೆ 81,000 ಕೋಟಿ ರೂಪಾಯಿ. 81,000 ಕೋಟಿ ರೂಪಾಯಿ ಆಗ 10 ವರ್ಷದಲ್ಲಿ 2004ರಿಂದ 2014ವರೆಗೂ. 2014ರಿಂದ 2024ವರೆಗೂ ಬಂದಿದ್ದು 2,80,000. 2,80,000. ಅದು ಎಷ್ಟು ಇನ್ಕ್ರೀಸ್ ಅಂದ್ರೆ 243% ಏನೋ ಬರ್ತದೆ. ಅದು ಕರೆಕ್ಟ್ ಅಲ್ಲ? ಫಸ್ಟ್ ಹೇಳಿ, ನೀವು ಹೇಳಿ, ಕ್ಯಾಮ್ರಾ ನೋಡ್ಕೊಂಡು ಹೇಳಿ. ಹೌದು UPA ಸರ್ಕಾರದಲ್ಲಿ 80,000 ಮಾತ್ರ ಬಂತು. ಹೌದು ಮೋದಿ ಸರ್ಕಾರ ಬಂದಾಗಿಂದ 2,80,000 ಬಂತು ಅಂತ ಸರಿನಾ ತಪ್ಪಾ ಅಂತ ನೀವು ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬಿಡಿ. ನೀವು ಕ್ಯಾಮ್ರಾ ನೋಡ್ಕೊಂಡು ಹೇಳ್ತೀನಿ. ಮೊದಲನೇದಾಗಿ ಏನು 81,000 ಕೋಟಿ ಹೇಳಿದಿರಿ, ಆ 81,000 ಕೋಟಿ ಅಷ್ಟೇ ಅಲ್ಲ, ನಾವು ಗ್ರಾಂಟ್ ಯೂನಿಟ್ ಜಾಸ್ತಿ ಕೊಟ್ಟಿದ್ದೀವಿ. ಇನ್ ಕೇಸ್ 81 1 ನಿಮಿಷ ಪ್ಲೀಸ್. ಎಂಬತ್ತೊಂದು ಸಾವಿರನೇ ಬಂದಿದೆ ಅಂತ ಅನ್ಕೊಳ್ಳೋಣ.
ಕಳೆದ 2004ರಿಂದ 2014ರವರೆಗೆ ಕರ್ನಾಟಕ ರಾಜ್ಯದಿಂದ ಹೋಗಿರ್ತಕ್ಕಂಥ ತೆರಿಗೆ ಎಷ್ಟು? ಕೇವಲ ಕಮ್ಮಿ, ನಾಟ್ ಇವನ್. ಈಗಿನ 2014ರ ನಂತರ ದೇಶದಲ್ಲಿ ಕೆಲವು ಏನೋ ಇಂಡಸ್ಟ್ರೀಸ್ ಎಲ್ಲ ರಿವೈಸ್ ಆಗಿ ಕರ್ನಾಟಕದ ತೆರಿಗೆ 6.7 ಲಕ್ಷ ಕೋಟಿ ಕಟ್ಟಿದ್ದೇವೆ. ನಾವು ಕೊಟ್ಟಿರ್ತಕ್ಕಂಥ ಒಂದ್ ನಿಮಿಷ GST ಜಾಸ್ತಿ ಕೊಡುವಷ್ಟು ಸಮರ್ಥ ಹೇಗಾಯ್ತು ರಾಜ್ಯ? ಓಕೆ, ಏನಕ್ಕೆ ಅಂತ ಹೇಳ್ತೀನಿ ನೋಡಿ. 2000 GST ಬಂದಿದ್ದು 2016ರಲ್ಲಿ. GSTಗಿನ ಮೊದಲು ಯಾವುದೇ ತೆರಿಗೆಯನ್ನ ನಾವು ಕೇಂದ್ರ ಸರ್ಕಾರಕ್ಕೆ ಕಟ್ತಿರ್ಲಿಲ್ಲ ಜಾಸ್ತಿ. ಒಂದ್ ನಿಮಿಷ, ನಾವು ಟ್ಯಾಕ್ಸ್ ಅನ್ನ ಜಾಸ್ತಿ ಕಟ್ತಿರ್ಲಿಲ್ಲ, ಹಾಗಾಗಿ ನಾವು ಕೇಂದ್ರದಿಂದ ಜಾಸ್ತಿ ಹಣವನ್ನ ಪಡಿತಿರ್ಲಿಲ್ಲ. 2016ರ ನಂತರ ಕೇಂದ್ರ ಸರ್ಕಾರ GST ತಂದ ನಂತರ ರಾಜ್ಯದ ಬಹುತೇಕ ಹಣ ತೆರಿಗೆ ರೂಪದಲ್ಲಿ 30 ಲಕ್ಷಕ್ಕಿಂತ ಅಧಿಕ ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ. ಇಡೀ ದೇಶದಲ್ಲಿ ಎರಡನೇ ಅತಿ ದೊಡ್ಡ GST ಕಲೆಕ್ಷನ್ ಆಗೋ ರಾಜ್ಯ ಕರ್ನಾಟಕ. ಅಂದ್ರೆ ಆರ್ಥಿಕವಾಗಿ ಒಂದಷ್ಟು ಅಭಿವೃದ್ಧಿ ಅಂತೂ ಆಗಿದೆ ರಾಜ್ಯದಲ್ಲಿ. ಕೇಳಿಸ್ಕೊಂಬಿಡಿ. ಮೋದಿ ಅವರು ಹೇಳ್ತಾರೆ, ತುಂಬಾ ಸರಳವಾದ ಪ್ರಶ್ನೆ, ಬಹಳ ಸಿಂಪಲ್ ಪ್ರಶ್ನೆ. ನೀವು 2 ನಿಮಿಷ ಉತ್ತರ ಕೊಡಿ, ಪ್ರಶ್ನೆ ಕೇಳಿಸ್ಕೊಂಬಿಡಿ. 11ನೇ ಅತಿ ದೊಡ್ಡ ಆರ್ಥಿಕತೆ ಇದ್ದಾಗ ಚಿದಂಬರಂ ಅವರು ಬಜೆಟ್ ನ ಇಂಟ್ರಿಮ್ ಬಜೆಟ್ ಮಂಡಿಸುವ ಸಂದರ್ಭದಲ್ಲಿ ಹೇಳ್ತಾರೆ, ನಾವು 11ನೇ ದೊಡ್ಡ ಆರ್ಥಿಕತೆ ವ್ಯವಸ್ಥೆ ಇದ್ದೀವಿ, ಖುಷಿ ಪಡೋ ವಿಚಾರ. ಅದೇ ಇವಾಗ 5ನೇ ಆರ್ಥಿಕ ವ್ಯವಸ್ಥೆ ಅಂದ್ರೆ ಇಡೀ ವಿಶ್ವದಲ್ಲಿ 5ನೇ ಸ್ಥಾನದಲ್ಲಿ ಇದ್ದೀವಿ, ಇನ್ನೊಂದ್ 2 ವರ್ಷದಲ್ಲಿ 3ನೇ ಆಗ್ತೀವಿ ಅಂತಂದ್ರೆ ಯಾಕೆ ಸಂತೋಷ ಪಡಬಾರ್ದು ಅಂತ ಪ್ರಶ್ನೆ ಕೇಳ್ತಾರೆ. ನೀವು ಪ್ರಶ್ನೆ ಕೇಳಿದ್ರಿ, ನೀವು ನಾನು ಕೇಳಿದಲ್ಲ, ಮೋದಿ ಕೇಳಿದ್ ನೀವು ಉತ್ತರ ನೋಡಿ. ನಿಮ್ಮ ಪ್ರಶ್ನೆ ಕೇಳೋದಕ್ಕೆ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಏನು, ಮೊದಲು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. 2004ರಿಂದ 2016ರವರೆಗೆ ರಾಜ್ಯದ ತೆರಿಗೆ ರಾಜ್ಯದಲ್ಲೇ ಉಳ್ಕೊಳ್ತಿತ್ತು, ಹಾಗಾಗಿ ಕೇಂದ್ರದಿಂದ ಜಾಸ್ತಿ ಅನುದಾನ ಬರ್ತಿರ್ಲಿಲ್ಲ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ 2016 GST ಬರೋವರೆಗೂ. ಒಂದ್ ನಿಮಿಷ ಪ್ಲೀಸ್, ನನಗೆ ಅವಕಾಶ ಕೊಡಿ ಪ್ಲೀಸ್. 2016ರ ನಂತರ ಸ್ಟೇಟ್ GST ಬಂದ ನಂತರ ಕೇಂದ್ರಕ್ಕೆ 5 ವರ್ಷದಲ್ಲಿ 30 ಲಕ್ಷ ಕೋಟಿ ಹೇಗೆ ಕಟ್ಟಿದ್ದೀವಿ? 30 ಲಕ್ಷ ಕೋಟಿದಲ್ಲಿ ಅವರೇ ಒಪ್ಕೊಂಡಿದ್ದಾರೆ. ನಮಗೆ ಬಂದಿರತಕ್ಕಂಥ ಕೇವಲ 2.86 ಲಕ್ಷ ಅಂತ ಹೇಳಿ. ಯಾಕೆಂದ್ರೆ GST ಇಂದ. ಸೊ ಇದು ಎರಡನೇ ವಿಚಾರ. ಅಂದ್ರೆ ರಾಜ್ಯದ ತೆರಿಗೆ ರಾಜ್ಯನೇ ಉಳ್ಕೊಂತಿದ್ದ, ಕಮ್ಮಿ ಬರ್ತಿತ್ತು. ಈ ವಿಚಾರ ಮೊದಲನೇದು. ಎರಡನೇ ನಮ್ಮ ಮಿತ್ರರು ಒಂದು ಇದನ್ನ ಯಾರು ಸ್ಟೇಟ್ ಇದ್ರ ಬಗ್ಗೆ ಹೇಳಿದ್ರು, NDRF, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ಅಂತ. ಅಲ್ಲ, SDRF ಮತ್ತೆ NDRF ಅಲ್ಲಿ ನಾನು ಒಂದು ಮಾತನ್ನು ಹೇಳ್ತೇನೆ. ನಮ್ಮ 2004ರಿಂದ 2014ರವರೆಗೆ ನಡೆದಂತ ಏನು ಬರ ಇರ್ಬೋದು ಮತ್ತೆ ಇದು ಫ್ಲಡ್ ಇರ್ಬೋದು ಕಮ್ಮಿ. 2000 ಬಿಜೆಪಿ ಅವರ ಇವ್ರದೇ ಯಡಿಯೂರಪ್ಪನವರು ಪ್ಲೀಸ್ 35,000 ಕೋಟಿಗೆ ಇದನ್ನ ಕಳಿಸಿದ್ರು. ಎಷ್ಟು? 35,000 ಕೋಟಿಗೆ ಕಾಂಪನ್ಸೇಷನ್ ಕಳಿಸಿದ್ರು, ಕೊಟ್ಟಿಲ್ಲ. ಮೊನ್ನೆ ಸಿದ್ದರಾಮಯ್ಯನವರು 18,000 ಕೋಟಿ ಕಾಂಪನ್ಸೇಷನ್ ಕೇಳಿದರೆ ಕೊಟ್ಟಿಲ್ಲ. ಸೊ ಇದು ನಾನು ಹೇಳ್ತಕ್ಕಂಥದ್ದಲ್ಲ, ಇವರದೇ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳು, ಇವರದೇ ಒಂದ್ ನಿಮಿಷ ಪ್ಲೀಸ್, ಇವರದೇ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳು ಕೇಳಿರ್ತಕ್ಕಂಥದ್ದು. ಆಮೇಲೆ 3ನೇ ಪಾಯಿಂಟ್ ಏನ್ ಹೇಳಿದ್ರಿ ಅಂತ ನೀವೊಂದು ಪ್ರಶ್ನೆ ಕೇಳಿದ್ರಿ, ಏನು 11ನೇ ಆರ್ಥಿಕ ಪರಿಸ್ಥಿತಿ. ದಯವಿಟ್ಟು ಇದು ರಾಂಗ್. ಇದನ್ನ UPA ಸರ್ಕಾರದಲ್ಲಿ ಒಂದು ಬಾರಿ ಭಾರತ ವಾಸ್ ಥರ್ಡ್ ಲಾರ್ಜೆಸ್ಟ್ ಎಕನಾಮಿ ಆಗಿತ್ತು. ಥರ್ಡ್ ಲಾರ್ಜೆಸ್ಟ್ ಆಗಿತ್ತು. ಸತೀಶ್ ಅವರು ನೀವು ಬರ್ದಿಟ್ಕೊಳ್ಳಿ ಸರ್, ಕೌಂಟರ್ ಮಾಡಿ. ಅವ್ರು ಮಾತಾಡಿಲ್ಲ. ಸತೀಶ್ ಅವರು ಇಲ್ಲ, ಪ್ರಶ್ನೆ ಕೇಳಿಸ್ಕೊಂಬಿಡಿ.